ವೀಕ್ಷಕರೇ, ಕೇರಳದಲ್ಲಿ ಕೆಟ್ಟುವಲ್ಲಂ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ದೋಣಿ ಮನೆಯು ಹಿಂದಿನ ಕಾಲದಲ್ಲಿ ಭಾರವಾದ ಹೊರೆಗಳನ್ನು ಸಾಗಿಸುವುದಕ್ಕೆ ಬಳಸಲಾಗ್ತಾ ಇತ್ತು. ಅಪರಿಚಿತರಿಗೆ ಮಲಯಾಳಂನಲ್ಲಿ ಕೆಟ್ಟು ಎಂದರೆ ಕಟ್ಟಿ ಹಾಕುವುದು, ವಲ್ಲಂ ಎಂದರೆ ದೋಣಿ ಎಂದರ್ಥ. ಕೆಟ್ಟುವಲ್ಲಂ ಕೇರಳದ ಸಂಸ್ಕೃತಿ ಮತ್ತು ಪರಂಪರೆಯ ಭಾಗವಾಗಿದೆ. ದೋಣಿಗಳ ಮೇಲೆ ನೆರಳುಗಳನ್ನು ನಿರ್ಮಿಸುವ ಹಿಂದಿನ ಮಾಸ್ಟರ್ ಮೆದುಳು ಒಬ್ಬ ಬ್ರಿಟಿಷ್ ವ್ಯಕ್ತಿಯದ್ದಾಗಿತ್ತು ಎಂದು ಹೇಳಲಾಗುತ್ತೆ. ಅವರು ನೀರಿನಾದ್ಯಂತ ತಮ್ಮ ಒಂದು ಪ್ರಯಾಣದಲ್ಲಿ ಬಿದಿರಿನ ಛಾವಣಿಯನ್ನ ತಲೆಯ ಮೇಲೆ ನಿರ್ಮಿಸುವ ಕಲ್ಪನೆಯನ್ನ ಸೂಚಿಸಿದ್ರು. ಇದು ಸೊಗಸಾದ ತೇಲುವ ಮನೆಗಳ ಸೃಷ್ಟಿಗೆ ಕಾರಣವಾಗುತ್ತೆ. ಮತ್ತು ಇಂದು ಈ ಸುಂದರವಾದ ನೀರಿನ ವಾಸಸ್ಥಾನಗಳು ವ್ಯಾಪಕ ಶ್ರೇಣಿಯ ಮಲಗುವ ಕೋಣೆ ಆಯ್ಕೆಗಳನ್ನು ಹೊಂದಿದ್ದು, ಆಧುನಿಕ ಸೌಕರ್ಯಗಳು ಮತ್ತು ಇತರ ಅಂಶಗಳೊಂದಿಗೆ ಅಳವಡಿಸಲ್ಪಟ್ಟಿದ್ದು ಅತ್ಯಂತ ಸೌಕರ್ಯವನ್ನು ಒದಗಿಸಲು, ಆದರೆ ಅದರ ವಾಸ್ತುಶಿಲ್ಪದ ಮೂಲಕ ಸಾಂಪ್ರದಾಯಿಕ ಸಾರವನ್ನು ಪ್ರತಿಬಿಂಬಿಸುತ್ತದೆ. ಪ್ರಾಚೀನ ಕಾಲದಲ್ಲಿ ಕೆಟ್ಟುವಲ್ಲಂ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿತು. ನೀರಿನಾದ್ಯಂತ ಎಲ್ಲೆಡೆಯಿಂದ ಮನುಷ್ಯರು ಮತ್ತು ಸರಕುಗಳನ್ನು ಸಾಗಿಸುವುದು, ಬೇರೆ ರೀತಿಯಲ್ಲಿ ಪ್ರವೇಶಿಸಲಾಗದ ದೂರದ ಸ್ಥಳಗಳು. ಸುಮಾರು 100 ಅಡಿ ಉದ್ದದ ಈ ದೋಣಿಗಳನ್ನು ಹೆಚ್ಚಾಗಿ ಮಸಾಲೆಗಳು, ಅಕ್ಕಿ ಮತ್ತು ಇತರ ರೀತಿಯ ಸರಕುಗಳನ್ನು ಸಾಗಿಸಲು ಬಳಸಲಾಗ್ತಾ ಇತ್ತು. ಕುತೂಹಲಕಾರಿಯಾಗಿ, ಕೆಟ್ಟುವಲ್ಲಂನ ಭವ್ಯವಾದ ರಚನೆ ಮತ್ತು ಗಾತ್ರವು ಸಾಮಾನ್ಯ ಸರಕು ಟ್ರಕ್ಗಿಂತ 3 ಪಟ್ಟು ಹೆಚ್ಚು, ಅಂದರೆ ಹೌಸ್ ಬೋಟ್ 25 ಟನ್ಗಳಿಗಿಂತ ಹೆಚ್ಚು ಸಾಮಾನುಗಳನ್ನು ಸಾಗಿಸಬಲ್ಲದು. ಇದು 3 ಬೃಹತ್ ಆಗಿರುವಂತಹ ಟ್ರಕ್ಗಳು ಸಾಗಿಸಬಹುದಾದ ತೂಕಕ್ಕೆ ಸಮನಾಗಿರುತ್ತದೆ. ಅದಕ್ಕಾಗಿಯೇ ಹಳೆಯ ದಿನಗಳಲ್ಲಿ ಭಾರವಾದ ಹೊರೆಗಳನ್ನು ಸಾಗಿಸುವುದಕ್ಕೆ ಮತ್ತು ಜನರನ್ನು ಹಿನ್ನೀರಿನ ಮೂಲಕ ದೂರದ ಹಳ್ಳಿಗಳಿಗೆ ಕರೆದುಕೊಂಡು ಹೋಗುವುದಕ್ಕೆ ಇದು ಅತ್ಯಂತ ಆದ್ಯತೆಯ ಸಾರಿಗೆ ಆಯ್ಕೆಯಾಗಿತ್ತು. ಇದಲ್ಲದೆ ರೈಲು ಮತ್ತು ರಸ್ತೆ ಮಾರ್ಗಗಳಂತಹ ಇತರ ಸಾರಿಗೆ ವಿಧಾನಗಳು ಆ ದಿನಗಳಲ್ಲಿ ದುಬಾರಿಯಾಗಿದ್ದವು ಅಥವಾ ಅಭಿವೃದ್ಧಿ ಹೊಂದಿರಲಿಲ್ಲ. ದೋಣಿಯನ್ನ ನಡೆಸುವವರಿಗೆ ಅಡುಗೆ ಮತ್ತು ಮಲಗುವ ಉದ್ದೇಶಕ್ಕಾಗಿ ಉತ್ತಮ ಸ್ಥಳಾವಕಾಶವನ್ನು ಹೌಸ್ ಬೋಟ್ ಒದಗಿಸಿತು ಮತ್ತು ಅವರ ಕುಟುಂಬಗಳು ದೀರ್ಘ ಪ್ರಯಾಣಗಳಲ್ಲಿ ಅವರೊಂದಿಗೆ ಹೋಗುವುದಕ್ಕೆ ಸಾಕಷ್ಟು ಸ್ಥಳಾವಕಾಶವನ್ನು ನೀಡುತ್ತೆ. ರಾಜಮನೆತನದ ಜನರು ವಿವಿಧ ಸ್ಥಳಗಳಿಗೆ ಪ್ರಯಾಣಿಸುವಾಗ ಈ ತೇಲುವ ಮನೆಗಳಲ್ಲಿ ವಾಸಿಸುವ ಆರಾಮದಾಯಕ ಪ್ರಯೋಜನವನ್ನು ಕಂಡುಕೊಳ್ಳುತ್ತಾರೆ. ಆದಾಗ್ಯೂ ಆಧುನೀಕರಣದ ಆಗಮನದೊಂದಿಗೆ ಹೌಸ್ ಬೋಟ್ ಹಿಂದುಳಿಯುತ್ತೆ, ಆದರೆ ಇತರ ಸಾರಿಗೆ ವಿಧಾನಗಳು ವೇಗವಾಗಿ ಅಭಿವೃದ್ಧಿಯನ್ನು ಹೊಂದುತ್ತವೆ ಮತ್ತು ಹೆಚ್ಚು ಬಳಸಲ್ಪಡುತ್ತವೆ. ಅಂತಿಮವಾಗಿ ಕೇರಳ ಹೌಸ್ ಬೋಟ್ಗಳು ಪ್ರವಾಸೋದ್ಯಮವನ್ನು ಉತ್ತೇಜನ ಮಾಡುವುದಕ್ಕೆ ಮಾತ್ರ ಉಳಿಯುತ್ತವೆ ಮತ್ತು ಒಂದು ಕಾಲದಲ್ಲಿ ಸಾಧಾರಣ ಸಾರಿಗೆ ಆಯ್ಕೆಯಾಗಿದ್ದವು ಐಷಾರಾಮಿ ಮತ್ತು ವಿಶ್ರಾಂತಿಯ ಸಾಧನವಾಗಿ ಬದಲಾಗಿತ್ತು. ನಿಜಕ್ಕೂ ಈ ದೋಣಿ ಮನೆಗಳು ಕೇರಳದ ಪ್ರಯಾಣ ಮತ್ತು ಪ್ರವಾಸೋದ್ಯಮವನ್ನು ಉತ್ತೇಜಿಸುವಲ್ಲಿ ಹೆಚ್ಚು ಪ್ರಭಾವಶಾಲಿಯಾಗಿವೆ. ದೇವರ ಸ್ವಂತ ನಾಡು ಪ್ರವಾಸೋದ್ಯಮದ ಕೇಂದ್ರವಾಗಿದೆ. ದೋಣಿ ಮನೆಯಲ್ಲಿ ಪ್ರಯಾಣಿಸುವುದರಿಂದ ಸಮಯ ನಿಂತು ಹೋಗಿದೆ ಎಂದು ನಿಮಗೆ ಅನಿಸುತ್ತದೆ. ಸಾಂಪ್ರದಾಯಿಕ ದೋಣಿ ಮನೆಯ ಒಡಲನ್ನು ಮರದ ಹಲಗೆಗಳ ಸರಣಿಯಿಂದ ಮಾಡಲಾಗಿದ್ದು, ಉದ್ದವಾಗಿ ಕತ್ತರಿಸಿ ಹೆಚ್ಚು ಕೌಶಲ್ಯಪೂರ್ಣ ಬಡಗಿಗಳಿಂದ ಕೆತ್ತಲಾಗಿದೆ ಮತ್ತು ತೆಂಗಿನ ನಾರು ಬಳಸಿ ಒಟ್ಟಿಗೆ ಕಟ್ಟಲಾಗುತ್ತದೆ. ನಡುವೆ ತೆಂಗಿನ ನಾರುಗಳನ್ನು ತುಂಬುವ ಮೂಲಕ ದೃಢವಾಗಿ ಭದ್ರಪಡಿಸಲಾಗುತ್ತೆ. ಆಶ್ಚರ್ಯಕರವಾಗಿ, ಈ ಸಂಪೂರ್ಣ ರಚನೆಯನ್ನು ನಿರ್ಮಿಸುವಾಗ ಒಂದೇ ಒಂದು ಮೊಳೆಯನ್ನು ಸಹ ಬಳಸಲಾಗುವುದಿಲ್ಲ. ದೋಣಿ ಮನೆಯ ಮುಖ್ಯ ಮೇಲ್ಭಾಗದ ಚೌಕಟ್ಟು ಹಳದಿ ಮಿಶ್ರಿತ ಕಂದು ಬಣ್ಣದ್ದಾಗಿದ್ದು, ಇದು ವಾಸ್ತವವಾಗಿ ತೆಂಗಿನ ನಾರು, ಪಣಂಬು ಮತ್ತು ಬಿದಿರಿನಂತಹ ವಸ್ತುಗಳ ನೈಸರ್ಗಿಕ ಬಣ್ಣವಾಗಿದೆ. ದೋಣಿ ಮನೆಯ ಸುತ್ತಲಿನ ಬಣ್ಣಗಳಿಗೆ ಹೋಲಿಸಿದರೆ ಈ ಬಣ್ಣವು ಬೆಚ್ಚಗಿನ ಸ್ವರವನ್ನು ಹೊಂದಿದ್ದು, ದೋಣಿಯೊಳಗೆ ಇರುವಾಗ ಆಹ್ಲಾದಕರ ಭಾವನೆಯನ್ನು ನೀಡುತ್ತದೆ. ಚಾವಣಿಯ ಚೌಕಟ್ಟನ್ನು ಬಿದಿರನ್ನು ಬಳಸಿ ನಿರ್ಮಿಸಲಾಗಿದೆ ಮತ್ತು ಬಿದಿರಿನ ವಿಭಜನೆಗಳನ್ನು ಚಾವಣಿಗೆ ಚಾಪೆಗಳನ್ನು ನೇಯಲು ಬಳಸಲಾಗುತ್ತದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.